ವೆಲ್ಕಮ್ ಟು ರೂಪಾ ಆ್ಯರಿ ಡಿಸೈನ್ಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕೇವಲ ಬೇಸಿಕನ್ನು ಕಲ್ತಿರೋರಿಗೆ ಹೇಗೆ ತಮ್ಮ ಬ್ಲೌಸನ್ನು ತುಂಬ ಗ್ರ್ಯಾಂಡಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ನೋಡಿ, ಇದು ನಾನು ಹಾಕಿರುವಂತಹ ಒಂದು ಬ್ಲೌಸ್. ಇದು ಕೇವಲ ಫ್ರೆಂಚ್ ನಾಟು ಮತ್ತು ಲವಂಗ ನಾಟ್ಸನ್ನು ಯೂಸ್ ಮಾಡಿ ಬ್ಲೌಸನ್ನು ಗ್ರ್ಯಾಂಡಾಗಿ ಮಾಡಿದ್ದೀನಿ. ಯಾರ್ಯಾರು ಬೇಸಿಕನ್ನು ಕಲ್ತಿದ್ದೀರೋ ಸೊ ಅವರು ಆರಾಮಾಗಿ ಈ ರೀತಿ ಬ್ಲೌಸನ್ನು ನೀವು ರೆಡಿ ಮಾಡ್ಕೊಳ್ಬೋದು. ನೋಡಿ, ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಸೊ ಇಲ್ಲಿ ಬಂದು 2 ಝರಿ ಚೈನನ್ನು ಹಾಕಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, 2 ಝರಿ ಚೈನು, ಶುಗರ್ ಬೀಡ್ಸು, ರನ್ನಿಂಗ್ ಸ್ಟೋನ್ ಚೈನ್, ಶುಗರ್ ಬೀಡ್ಸು. ಅದಾದಮೇಲೆ ಸೊ ಈ ಕಲರ್ ಒಂದು ರೇಷ್ಮೆ ಸ್ಯಾರಿನಲ್ಲಿ ಈ 3 ಕಲರ್ಸು ಇದೆ. ಆರೆಂಜ್ ಕಲರು, ಗ್ರೀನು, ಪಿಂಕಿಂಗ್ ಎಲ್ಲ ಕಲರ್ಸು ಆ ರೇಷ್ಮೆ ಸೀರೆನಲ್ಲಿದೆ. ಸೊ ಹಾಗಾಗಿ ಆ ರೇಷ್ಮೆ ಸೀರೆನಲ್ಲಿ ಏನು ಕಲರ್ ಇದೆಯೋ ಅದನ್ನೇ ಇಲ್ಲಿ ಬಳಸ್ಕೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಫ್ರೆಂಚ್ ನಾಟನ್ನು ಹಾಕಿ ಸೊ ಈ ರೀತಿಯಲ್ಲಿ ಒಂದು ಝರಿ ಚೈನಲ್ಲಿ ಒಂದು ಚೈನನ್ನು ಹಾಕ್ಕೊಂಬಂದಿದ್ದೀನಿ. ಸೊ ನೆಕ್ಸ್ಟು ಕೂಡ ನಾನು ಒಂದೊಂದು ಫ್ರೆಂಚ್ ನಾಟುಗಳನ್ನು ಹಾಕಿ ಸೊ ಅದಕ್ಕೂ ಕೂಡ ಈ ಒಂದು ಡಿಸೈನ್ನ ಈ ರೀತಿ ಡಿಸೈನಲ್ಲಿ ಫ್ರೆಂಚ್ ನಾಟು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಬಂದಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ಲವಂಗ ನಾಟ್ಸು 3 ಲವಂಗ ನಾಟ್ಸನ್ನು ಹಾಕಿದ್ದೀನಿ. ಅದರ ನೆಕ್ಸ್ಟ್ ಬಂದ್ಬಿಟ್ಟು ದೊಡ್ಡ ಬೀಡ್ಸು, ಒಂದು ಶುಗರ್ ಬೀಡ್ಸನ್ನು ಹಾಕಿದ್ದೀನಿ. ಸೊ ಬ್ಯಾಕ್ ನೆಕ್ ಫುಲ್ಲು ಇದೇ ಡಿಸೈನು, ಬ್ಯಾಕ್ ನೆಕ್ ಫುಲ್ಲು ಇದೇ ಡಿಸೈನ್ ಕಂಪ್ಲೀಟ್ ಆಗಿದೆ. ಸೊ ಬುಟ್ಟಾಸ್ಗೆ ಬಂದ್ಬಿಟ್ಟು ಒಂದು 3 ಲವಂಗ ನಾಟು, ಒಂದು ಶುಗರ್ ಬೀಡ್ಸು ಹಾಕಿದ್ದೀನಿ. ಸೊ ಹ್ಯಾಂಡ್ಸ್ಗೆ ಬಂದು ಮೊದಲನೇದಾಗಿ ಪೆನ್ಸಿಲಲ್ಲಿ ಈ ರೀತಿ ಬಾಕ್ಸ್ ಟೈಪಲ್ಲಿ ಮಾರ್ಕ್ ಮಾಡಿಕೊಂಡು ಸೊ ಅದು ಫುಲ್ಲೂ ಝರಿ ಚೈನು 2 ಝರಿ ಚೈನನ್ನು ಕೊಟ್ಟಿದ್ದೀನಿ. ಸೊ ಈ ಬಾಕ್ಸ್ ಮಧ್ಯಭಾಗದಲ್ಲಿ 5 ಶುಗರ್ ಬೀಡ್ಸು ದಪ್ಪ ಬೀಡ್ಸನ್ನು 5 ದಪ್ಪ ಬೀಡ್ಸನ್ನು ಇಟ್ಟು ಈ ಮಧ್ಯ ಗ್ಯಾಪಲ್ಲಿ ಒಂದೊಂದು ಲವಂಗ ನಾಟ್ಸನ್ನು ಹಾಕಿ ಈ ಮಿಡ್ಲಲ್ಲಿ ಬಂದ್ಬಿಟ್ಟು ಕುಂದನ್ಸನ್ನು ಕೊಟ್ಟಿದ್ದೀನಿ. ಸೊ ಈ ಕಡೆ ನೋಡಿ 4 ಕಡೆ ಕೂಡ ಒಂದೊಂದು ಕುಂದನನ್ನು ಇಡಲಾಗಿದೆ. ಸೊ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿದೆ. ಕೇವಲ ಬೇಸಿಕ್ ಯಾರು ಕಲ್ತಿದ್ದೀರೋ ಅವರು ಈ ಥರ ಬ್ಲೌಸನ್ನು ನೀವು ಆರಾಮಾಗಿ ರೆಡಿ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಫ್ರೆಂಚ್ ನಾಟು ಹಾಗೆ ಲವಂಗ ನಾಟ್ ಹೇಗೆ ಹಾಕೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ ಹೇಗಿದೆ ಬ್ಲೌಸು. ಇದು ಕೇವಲ ಬೇಸಿಕನ್ನು ಕಲ್ತಿರೋರಿಗೆ ಆರಾಮಾಗಿ ಹಾಕ್ಕೊಳ್ಬೋದು, ಯಾವ ಕಷ್ಟನೂ ಇಲ್ಲ. ಅಂಥ ದೊಡ್ಡ ಡಿಸೈನ್ ಯಾವುದೂ ಇಲ್ಲ. ಇದು ಕೇವಲ ಫ್ರೆಂಚ್ ನಾಟು ಲವಂಗ ನಾಟ್ಸನ್ನು ಇಟ್ಕೊಂಡು ಬ್ಲೌಸನ್ನು ಪೂರ್ತಿಯಾಗಿ ಡಿಸೈನನ್ನು ಮಾಡಿರುವಂಥದ್ದು. ಸೊ ಇಲ್ಲಿ ಏನು ಕಲರ್ಸನ್ನು ನೀವು ನೋಡ್ತಿದ್ದೀರಾ ಬ್ಲೌಸ್ ಮೇಲೆ, ಇದು ಎಲ್ಲ ಕಲರ್ಸು ಕೂಡ ಆ ರೇಷ್ಮೆ ಸೀರೆಯಲ್ಲಿ ಇದೆ. ಸೊ ಹಾಗಾಗಿ ಆ ಎಲ್ಲ ಕಲರ್ಸನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ನೀವು ಇದೇ ರೀತಿ ನಿಮ್ಮ ಬ್ಲೌಸನ್ನು ನೀವು ರೆಡಿ ಮಾಡ್ಕೊಳ್ಬೇಕು ಅಥವಾ ಡಿಸೈನ್ ಮಾಡ್ಕೊಳ್ಬೇಕು ಅಂತ ಆದರೆ ದಯವಿಟ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಬಟನ್ನ ನೀವು ಒತ್ತಿದ್ರೆ ನಾನು ಹಾಕುವಂತಹ ಯಾವುದೇ ವಿಡಿಯೋಗಳನ್ನು ನೀವು ಮಿಸ್ ಮಾಡ್ಕೊಳ್ಳಲ್ಲ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಬ್ಲೌಸನ್ನು ಇದೇ ರೀತಿ ನೀವು ಹಾಕ್ಕೊಳ್ಬಹುದು. ಪ್ರತಿ ಕ್ಲಾಸಲ್ಲಿ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ತಪ್ಪದೆ ಪ್ರಾಕ್ಟೀಸನ್ನು ಮಾಡಿ, ಒಂದೊಂದು ಸ್ಟಿಚ್ಚನ್ನು ತಪ್ಪದೆ ಪ್ರಾಕ್ಟೀಸನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ರೆಂಚ್ ನಾಟು ಲವಂಗ ನಾಟ್ ಹಾಕೋದನ್ನು ಹೇಳ್ಕೊಡ್ತೀನಿ. ಸೊ ನೀವು ಕೂಡ ಇದೇ ರೀತಿ ನಿಮ್ಮ ಬ್ಲೌಸನ್ನು ನೀವು ಡಿಸೈನ್ ಮಾಡ್ಕೊಳ್ಬೋದು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.